ಯಾವುದೇ ರೂಪದಲ್ಲಿ ನಮಗೆ ರೈತರ ಪರವಾಗಿ ಪ್ಲಸ್ ಮಾವಿನ ಬೆಳೆಗಾರರ ಪರವಾಗಿ ನಾವು ಕುಸಿದು ಬಿದ್ದಿದ್ದೀವಿ. ಇವತ್ತು ದಿನಗಳಲ್ಲಿ ಯಾವುದೇ ಬೆಳೆದಿರೋ ಬೆಳೆಗೆ ಯಾವುದೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ನಾವು ಅಸ್ತವ್ಯಸ್ತಗೊಂಡಿದ್ದೀವಿ. ಶ್ರೀನಿವಾಸಪುರ ತಾಲೂಕು ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧ ಮಾವಿನ ನಗರ ಅಂದರೆ ಶ್ರೀನಿವಾಸಪುರ. ಆ ಶ್ರೀನಿವಾಸಪುರದಲ್ಲಿ ಕೀಳಾಗಿ ನೋಡ್ತಾ ಇದ್ದಾರೆ. ಯಾವುದೇ ಶಾಸಕ ಆಗಲಿ ಒಂದು ಮಿನಿಸ್ಟರ್ ಆಗಲಿ ಯಾರು ಕೇಳ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ನಮ್ಮ ಕೆಲಸಗಳಿಗೆ. ಅದರಿಂದ ನಾವು ಇವತ್ತು ಈ ಹೋರಾಟವನ್ನು ಉಗ್ರವಾದ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ನಡೆಸುವುದಾಗಿ ನಾವು ತಿಳಿಸ್ತಾ ಇದ್ದೀವಿ. ಯಾಕಂದರೆ ಯಾಕಂದರೆ ಈ ಒಂದು ಸಮಸ್ಯೆಗೆ ಪರಿಹಾರ ಆದಷ್ಟು ಬೇಗ ಕಂಡುಕೊಳ್ಳಬೇಕಂತ ಸರ್ಕಾರ ಮೇಲೆ ನಾವು ತುಂಬ ಆಗ್ರಹದಿಂದ ಹೇಳ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸೇರಿ ಇದನ್ನು ಸ್ಪಂದನೆ ಮಾಡಿ ನಮಗೆ ಉತ್ತೇಜವಾದ ಒಂದು ನಿಗದಿತ ಬೆಲೆಯನ್ನು ಅದೇ ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ನಿಗದಿತ ಬೆಲೆ 8 ರೂಪಾಯಿ ಪ್ಲಸ್ ಸರ್ಕಾರದಿಂದ 4 ರೂಪಾಯಿ ಹಾಕಿ 12 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ನಮಗೆ ಕನಿಷ್ಠ ಬೆಂಬಲ ಬೆಲೆ 15 ರೂಪಾಯಿ ಕೊಡಬೇಕಂತ ನಾವು ಆಗ್ರಹ ಹೇಳ್ತಾ ಇದ್ದೀವಿ ಸರ್ಕಾರ. ಯಾಕಂದರೆ ಸರ್ಕಾರ ನಾವು ಒಬ್ಬ ಭೂಮಿ ಉಳುಮೆ ಮಾಡಬೇಕಾದ್ರೆ ಒಂದು ಎಕರೆಗೆ 25,000ದಿಂದ 30,000 ಖರ್ಚು ಬರ್ತಾ ಇದೆ. ಈ ಖರ್ಚನ್ನು ನಿಭಾಯಿಸುವಕ್ಕೋಸ್ಕರ ರೈತ ಪ್ರತಿನಿಧಿಗಳು ಅಸ್ತವ್ಯಸ್ತಗೊಂಡಿದ್ದಾರೆ. ಜನಕ್ಕೆ ಯಾವುದೇ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಒಂದು ಹಾಸ್ಪಿಟ್ಲಿಗೆ ತೋರಿಸುವುದಕ್ಕೆ ಆಗ್ತಾ ಇಲ್ಲ ಈ ಒಂದು ಸರ್ಕಾರ ಈ ಒಂದು ಮಾವಿನ ಬೆಲೆ ಕೊಡ್ತಾ ಇರುವ ಈ ಅಮೌಂಟಿಗೆ. ಅದರಿಂದ ನಮ್ಗೆ ಯಾವುದೇ ಆಗಲಿ ಸರ್ಕಾರಗಳಾಗಲಿ ಎಚ್ಚೆತ್ತುಕೊಂಡು ನಮ್ಮ ಮುಂದೆ ಹೋರಾಟವನ್ನು ಮುಂದುವರಿಸಿದೆ. ಇಷ್ಟು ಕ್ರಮದಲ್ಲಿ ಕೈಗೊಂಡು ಸರ್ಕಾರ ನಿಗದಿತ ಬೆಲೆ ಕೊಡಿಸಬೇಕಂತ ತಮ್ಮಲ್ಲಿ ವಿನಂತಿ. ಈ ದಿನ ಶ್ರೀನಿವಾಸಪುರದಲ್ಲೇ ಮಾಡೋದಾಗಿ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ನಾವು ಇವತ್ತು ಪ್ರತಿಭಟನೆ ಏನು ಮಾಡ್ತಾ ಇದ್ದೀವಲ್ಲ, ಎಲ್ಲ ರೈತರು ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿ. ನಾವೇನು ನಮಗೇನು ಖರ್ಚು ಬಂದಿದೆ